A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ರಾಷ್ಟ್ರೀಯ ಕಿಸಾನ್ ರೈತರ ದಿನಾಚರಣೆ ಹಾಗೂ ಕಿಸಾನ್ ಗೋಷ್ಠಿ ಜರುಗಿತು. ಗದಗದ ತಿಮ್ಮಾಪುರ ಗ್ರಾಮದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗ್ರಾಮ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗದಗ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ರೈತರ ದಿನಾಚರಣೆ ಜೊತೆಗೆ ಕಿಸಾನ್ ಗೋಷ್ಠಿ, ಕಡಲೆಬೆಳೆ ಕ್ಷೇತ್ರೋತ್ಸವ, ದ್ರೋಣ ಮುಖಾಂತರ ಡ್ರೋನ್ ಲಘು ಪೋಷಕಾಂಶಗಳ ಸಿಂಪಡಣೆ ಕಾರ್ಯಕ್ರಮದ ಪ್ರಾತ್ಯಕ್ಷಿತೆಯನ್ನು ತೋರಿಸಲಾಯಿತು. ಗ್ರಾಮದ ರೈತ ಶರಣಪ್ಪ ಜೋಗಿನವರ ಜಮೀನಿನಲ್ಲಿ ಗದಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಅವರು ಉದ್ಘಾಟಿಸಿ ಸಂದರ್ಭದಲ್ಲಿ ಮಾತನಾಡಿದರು. ಗದಗಿನ ಕೃಷಿ ಜಂಟಿ ಉಪನಿರ್ದೇಶಕರಾದ ಸ್ಫೂರ್ತಿ ಜಿಎಸ್ ಅವರು ಕೂಡ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಯ್ಯ ಕೋರನವರ್, ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲಪ್ಪ ಎಚ್ ಬಾಬರಿ, ಕೊಟಮುಚ್ಕಿ ಸಾವಯವ ಕೃಷಿಕರಾದ ವೀರೇಶ್ ನೇಗಿಲಿ, ಶಂಭುಲಿಂಗ ಶಾಸ್ತ್ರಿಗಳು, ಸಾವಯವ ಕೃಷಿ ವಚನಕಾರರು, ಗದಗ ಬೆಟಗೇರಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಬಸವರಾಜೇಶ್ವರಿ ಸಜ್ಜನರ್, ಹೇಮಾ ಮೋರ್ಬಾ, ರಮೇಶ್ ಕಜತ್ತಿ, ಕಲಾವತಿ ಕಾಂಬ್ಳೆ, ಹನುಮವ್ವ ತಳವಾರ, ಹುಚ್ಚಿರಪ್ಪ ಜೋಗಿನ್, ಬಾಳಪ್ಪ ಗಂಗರಾತ್ರಿ, ರಾಮಪ್ಪ ಹುಚ್ಚಪ್ಪನವರ್, ಭೀಮಪ್ಪ ರಾಮ್ಜಿ, ಮಲ್ಲಪ್ಪ ಇದ್ಲಿ, ಸೀತಾ ಜೋಗಿನ್, ಸಾವಿತ್ರಿ ಕೊಪ್ಪದ್, ವೆಂಕಟೇಶ್ ಪೂಜಾರ್, ಸಮೀಪದ ಲಕ್ಕುಂಡಿ, ಹಲ್ಲಾಪುರ, ಹೆಂಜನಾಳ ಗ್ರಾಮದ ನೂರಾರು ಪ್ರಗತಿಪರ ರೈತರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಅಂದಪ್ಪ ಕೋಳೂರು, ಗದಗ. ಆತ್ಮ ಯೋಜನೆ ಘಟಕದ ಅಡಿಯಲ್ಲಿ ನಮ್ಮ ರೈತ ದಿನಾಚರಣೆ ಹಾಗೂ ನಮ್ಮ ರೈತರಿಗೆ ನೀಡಿದಂತ ಈ ಕ್ಷೇತ್ರೋತ್ಸವ, ಈ ಎಲ್ಲ ಕಾರ್ಯಕ್ರಮದ ಅಂಗವಾಗಿ ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ನಮ್ಮ ಗದಗ ಜಿಲ್ಲಾ ಕೃಷಿ ನಿರ್ದೇಶಕರಾದಂತ ಶ್ರೀಮತಿ ಮೇಡಮ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ರೈತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮ ಇದು ಬೇರೆ ಎಲ್ಲೆಲ್ಲೂ ಹೋಗ್ತಿದ್ದು ಕೂಡ ಈಗ ಕಳೆದ ನಮ್ದ ಯಾವುದೋ ಎಳ್ಳ ಮೋಸಿ ದಿನ ಅವರು ನಮ್ಮ ಗ್ರಾಮಕ್ಕೆ ವಿಸಿಟ್ ಕೊಟ್ಟು ನಾವು ಜಿಲ್ಲಾ ಲೆವೆಲ್ ಕಾರ್ಯಕ್ರಮವನ್ನು ಈ ತಿಮ್ಮಾಪುರ ಗ್ರಾಮದಲ್ಲಿ ನಮ್ಮ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಈ ಗ್ರಾಮದಲ್ಲೇ ಮಾಡ್ತೀವಿ ಅನ್ನೋದು ಒಂದು ಅವರ ಅಭಿಪ್ರಾಯ. ಅವರು ಜಸ್ಟ್ ನಮ್ಮ ಜಿಲ್ಲೆಗೆ ಬಂದು ಮೂರ್ತಿಗ ಕದಿರ್ಬೋದು, ಅದು ನಮ್ಮ ಕಡೆ ಗ್ರಾಮಕ್ಕೆ ಇಂಥ ಕಾರ್ಯಕ್ರಮ ಹಾಕುವಂತಾರಪ್ಪ ಅಂದ್ರ ನಮ್ಮ ಇಲ್ಲಿ ರೈತರಲ್ಲಿ ಇರುವಂತಹ ಆತ್ಮವಿಶ್ವಾಸ ಮತ್ತು ಹೊಸ ಹೊಸ ತಳಿಗಳನ್ನು ಪರಿಚಯ ಮಾಡೋದಿರ್ಬೋದು, ಹೊಸ ಹೊಸ ಯಂತ್ರೋಪಕರಣಗಳನ್ನು ಪರಿಚಯ ಮಾಡೋದಿರ್ಬೋದು, ಸುತ್ತೂರು ನೀರಾವರಿ ಅಥವಾ ಇದ್ರೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ರೈತರಿಗೆ ಒಂದು ದಿನಾಚರಣೆಯ ಮೂಲಕ ಕೂಡ ನಾವು ಗೌರವ ಸಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಇವತ್ತು ಸೇರಿದ್ದೀವಿ. ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ದೀವಿ. ನಮ್ಗೆಲ್ಲ ಮೊದಲದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ರೈತರ ಬರೀ ಚಿಂತನೆ ಅಥವಾ ನಮ್ಮ ಕೃಷಿ ಇಲಾಖೆಯ ನಿಮಗೆ ಸಹಾಯಧನ ಸೌಲಭ್ಯ ಸಹಕಾರ ಅಷ್ಟೇ ಸಾಲಂಗಿಲ್ಲ. ನಮ್ಮ ರೈತರ ಬಾಳೆ ಹೆಂಗಾಗಿತ್ತಂದ್ರೆ ಬಹುಶಃ ಪ್ರತಿ 3 ವರ್ಷ ನಮ್ಮ ಜೆಡಿ ಮೇಡಮ್ ನಮ್ಮ ಜಿಲ್ಲೆಗೆ ಹೊಸದಾಗಿ ಬಂದಿದ್ದಾರೆ. ಅವ್ರ ನಮ್ಮ ಜಿಲ್ಲೆ ಬಗ್ಗೆ ತಿಳ್ಕೊಂಡು ಅದು ಕೂಡ ಅವ್ರಿಗೆ ಪರಿಚಯಾತ್ಮಕವಾಗಿ ತಮಗೆ ಹೇಳೋದೇನಂದ್ರೆ, ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರಲಿ, ಅತಿ ಕಡಿಮೆ ಖರ್ಚಿನಲ್ಲಿ 60 ರೂಪಾಯಿ 1 ಲೀಟರ್ ಮಾತ್ರ ಲಘು ಪೋಷಕಾಂಶ ಅಂತ. ಅದರಲ್ಲಿ ಜಿಂಕ್ ಇರುತ್ತೆ ನೋಡ್ರಿ. ಮೆಕ್ಕೆಜೋಳ ಎಲ್ಲ ಸ್ವಲ್ಪ ಮಳೆ ಆಗ್ತದೆ, ಹಳದಿ ಆಗ್ತಾ ಇರ್ತದೆ, ಅದೆಲ್ಲ ಜಿಂಕ್ ಬರುತ್ತೆ. ಅದೇ ರೀತಿ ಈ ಕಡಲೆ ಈಗಲೇ ನೋಡ್ಬೋದು, ಎಲ್ಲ ಕಡಲೆ ಎಲೆಗಳು ಲೈಟ್ ಕಲರ್ ಅಥವಾ ಪರ್ಪಲ್ ಕಲರ್ ಆಗಿ ಎಲ್ಲ ಕಲರ್ ಆಗಿದೆ. ಅನ್ನ ನೀವು ಒಂದ್ ವೇಳೆ ನೀವು ಯಾರು ದೊಡ್ಡ ಬಹಳ ಕಳಿಸಿರಪ್ಪ ಅಂದ್ರ ನೀವು ಶಕ್ತಿಯಿಂದ ನಿಮ್ಮ ಬಾಯಾಗ ಒಂದು ಮುಟ್ಟಿ ಬಂಗಾರ ಯಾರು ಇಟ್ಟು ಸಮಾಧಿ ಮಾಡೋದಿಲ್ಲ. ಸತ್ಯ ಅದು ಹಾಕ್ಲಿಲ್ಲ ಅಂದ್ರ ಆ ಆಹಾರ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಮಣ್ಣು ಕೊಡಕ್ಕೆ ಯಾರ್ಯಾರಲ್ಲಿ ಬರಬಾರ ಪೂಜೆ ಮಾಡಿ ಸತ್ತಾಗ ಅನ್ನ ಬೇಕು, ಆಮೇಲೆ ವಿಷುಪ್ತ ಹೋಳಿಗೆ ಅನ್ನ ಎಲ್ಲದೂ ಬೇಕು. ಅದಕ್ಕೆ ಇಲ್ಲ ವಿಚಾರ ಮಾಡಿ ಸಂಸ್ಕಾರ ಭರಿತವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿ. ಈಗ ಹಾಲು ಎಷ್ಟು ದಿವಸ ಕೆಡುವುದಿಲ್ಲ, ಎಮ್ಮೆಗುಡ್ಡೆ ಏನ ಮಾಡಿರಿ ಎಷ್ಟು ದಿವಸ ಹಾಲು ಕೆಡುವುದು, ಕಾಸಲಾಗಬೇಕು ಎಷ್ಟು ದಿವಸ, 1 ದಿವಸ. ಮೊಸರು ಎಷ್ಟು ದಿವಸ ಕೆಡುವುದು, 1 ವಾರ. ಬೆಣ್ಣೆ ಮಾಡ್ತಾರೆ, ಬೆಣ್ಣೆ ಎಷ್ಟು ದಿವಸ ಕೆಡುತ್ತೆ, ಹೊಸ 3 ದಿವಸ. ಬೆಣ್ಣೆ ತುಪ್ಪ ಮಾಡಿದ ತುಪ್ಪ ಎಷ್ಟು ದಿವಸ ಕೆಡುವುದಿಲ್ಲ. ತುಪ್ಪಕ್ಕ ಮ್ಯಾನುಫ್ಯಾಕ್ಚರ್ ಬಹಳ ಅದ.
ಹೀಗೆ ಉತ್ತಮವಾದ ಆಹಾರವನ್ನ ನೀವು ಸೇವಿಸಿದರೆ ನಿಮಗೆ ರೋಗ ಬರುವುದಿಲ್ಲ, ನೀವು ಸದೃಢವಾಗಿರ್ತೀರಿ. ರೈತ ಬಾಂಧವರೇ, ಪ್ಲೀಸ್ ಇಲ್ಲೊಂದ್ ಸ್ವಲ್ಪ ಗಮನ ಕೊಡಿ. ಇದನ್ನ ಈಗ ನೋಡು ನಂತರ ಸಿಂಪಡಣೆ ಮಾಡ್ತೀವಲ್ಲ, ಎಲ್ಲರೂ ಈ ಕಡೆ ಲಕ್ಷ ಕೊಟ್ಟಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಿ ಕೆಂಪಾಗೈತೆ. ಇದು ಯಾಕೆ ಎಲ್ಲಿ ಕೆಂಪಾಗೈತೆ ಅಂತ ನೀವೇನು ಅನ್ಕೊಂತೀರಿ? ಹಸಿ ಕೆಂಪಾಗೈತೆ ಅಂತ ಇರ್ಬೋದು. ಅದಕ್ಕಿಂತ ಮೊದಲ ನೋಡ್ಬೋದು, ಈ ತುದಿ ಎಲೆಗಳ ನೇರಳೆ ಬಣ್ಣಕ್ಕೆ ತಿರುಗೈತಿ. ನೇರಳೆ ಬಣ್ಣಕ್ಕೆ ತಿರುಗೈತಿ ಅಂತಂದ್ರೆ ಇದ್ರೊಳಗಡೆ ಫಾಸ್ಫರಸ್ ಅಂಶ ಕಡಿಮೆ ಆಗೈತಿ. ಅಂದ್ರೆ ನಿಮ್ಮ ಭೂಮಿ ಒಳಗ ಫಾಸ್ಫರಸ್ ಕಂಟೆಂಟ್ ಕಡಿಮೆ ಆಗೈತಿ. ಅಂದ್ರೆ ಮನುಷ್ಯಾಗ ಹಿಮೋಗ್ಲೋಬಿನ್ ಕಡಿಮೆ ಆಯ್ತು ಅಂತಂದ್ರೆ HP ಜಾಸ್ತಿ ಮಾಡಕ್ ಹೇಳ್ತಾನೆ. ಬೀಟ್ರೂಟ್ ತಿಂದ್ರೆ ಹಂಗಾಗಿ ಇದಕ್ಕ ಭೂಮಿ ಒಳಗ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಇತರೆ 16 ಅವೇನ್ ಲಘು ಪೋಷಕಾಂಶಗಳಿದಾವಲ್ಲ ಅವುಗಳ ಕೊರತೆ ಆಗಿರ್ತೈತಿ. ದಯಮಾಡಿ ಈ ಬಿತ್ತು ಕ್ರಾಪ್ ತೆಗಿತಿಲ್ಲ, ಅದಾದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಿಮ್ಮ ಅವಾಗ 2 ಸರಿ ನೀವು ಅದನ್ನ ಒಂದು ಪ್ಯಾಕೆಟ್ ಅನ್ನ 2 ಸರಿ ಅಂದ್ರೆ 1.5 kg ಪ್ಯಾಕೆಟ್ 2 ಸರಿ ಅಂತಂದ್ರೆ 750 ಗ್ರಾಮ್ ಒಂದ್ ಸರಿ ಸಿಂಪಡಣೆ ಮಾಡ್ಬೇಕಂತಂದ್ರೆ 750 ಗ್ರಾಮ್ ನೀವು ಬಳಕೆ ಮಾಡಿ 2 ಸರಿ ಸಿಂಪಡಣೆ ಮಾಡಿದ್ರೆ ನಿಮ್ಮ ಇಳುವರಿಯಲ್ಲಿ ಈಗ ನೀವು 18 ಇಂದ 20% ಇಳುವರಿ ಜಾಸ್ತಿ ಆಗುತ್ತೆ. ಅಂತಂದ್ರೆ ನೀವು 1 ಕ್ವಿಂಟಲ್ ಜಾಸ್ತಿ ತೆಗಿತೀರ ಅಂತಂದ್ರೆ 1 ಕ್ವಿಂಟಲ್ ಮತ್ತೆ ನಿಮ್ಗೆ 15 ನೀರಿಗೆ ನಾವು ಅದನ್ನ ಹಾಕ್ಬೋದು. ಅಷ್ಟು ಔಷಧಿ 10 ಲೀಟರ್ ನೀರಿಗೆ ಹಾಕಿದಾಗ ನೀವು ಅನ್ಬೋದು, ಮೇಡಮ್ ನಾವು 5 ಪಂಪ್ ಯೂಸ್ ಮಾಡ್ತೀವಿ, ಕೀಡಿ ಹತೋಟಿ ಆಗಲ್ಲ, ಇದು 10 ಲೀಟರ್ ನೀರಿಗೆ ಹೆಂಗ್ ಕಂಟ್ರೋಲ್ ಆಗುತ್ತೆ ಅಂತ. 10 ಲೀಟರ್ ನೀರಿಗೆ ಹೆಂಗ್ ಕಂಟ್ರೋಲ್ ಆಗುತ್ತೆ ಅಂತಂದ್ರೆ ಈ ಅದರಿಂದ ಬರ್ತಾರೆ ಒಬ್ಬ ಕೂಲಿ ಆಳಿಗೆ ನೀವು ಔಷಧಿ ಹೊಡಿಲಿಕ್ಕೆ ರೊಕ್ಕ ಕೊಡ್ತೀರಿ, ಜೊತೆಗೆ ಮತ್ತೆ ಔಷಧಿ ರೊಕ್ಕ ಕೊಡ್ತೀರಿ. ಆದ್ರೆ ಇಲ್ಲಿ ಒಂದು ಆಳಿಗೆ ನಾವು ಒಂದೇ ದಿವಸ ಒಳಗೆ ನಾವು 10 ಲೀಟರ್ ಕವರ್ ಮಾಡ್ತೀವಿ. 20 ಒಂದ್ಸರಿ GPS ಹಾಗಾಗಿ GPS ಸೆಟ್ ಮಾಡ್ತೀವಿ. GPS ಸೆಟ್ ಮುಖಾಂತರ ಇದು ವರ್ಕ್ ಆಗುತ್ತೆ. GPS ಇಲ್ಲ ಅಂದ್ರೆ ಇದಾಗಂಗಿಲ್ಲ. GPS ಸೆಟ್ ಮಾಡ್ಕೊಂಡು ನಿಮ್ ಕಡಿಮೆ ಖರ್ಚಿನಲ್ಲಿ ಒಂದು ಉತ್ತಮವಾದಂತ ಒಂದು ಇಳುವರಿನ ಪಡೆಯುತ್ತೆ. ಆರ್ಥಿಕ ತಂತ್ರಜ್ಞಾನಗಳಿವೆಲ್ಲ ಹಳೆಯ ತಂತ್ರಜ್ಞಾನ ಟೆಕ್ಕಿಲ್ಲ. ಕೀಡಿ ತ್ಯಾಗ ಬಿದ್ಬಿಡ್ತಾವ ಬಿಡವ. ಕೂಡ ನಾಜಲ್ನಾಗ ಬರೇ ಗಾಳಿಗೆ ಮೇಲೆ ಹೋಗ್ತಿರ್ತಾರ. ಗಾಳಿ ಅಂತಪ್ಪ ಅಂದ್ರ ನಾವ್ ಇಲ್ಲಿಂದ ನೀವು ಒಂದು 20 ಕೊಟ್ಕೊಂಡು ಕೂಡಿ ಕರ್ಸಿದ್ರೆ ಬಂದು ನೋಡ್ಬೋದು ನಾವು. ಚಲೋ ಆಯ್ತು ಸರ್, ಐಡಿಯಾ ಕೊಟ್ರಲ್ಲ ಈಗ. ಗೊತ್ತಿರೋ ಭಾಷೆ ಐಡಿಯಾ ಅಡಿ ಮ್ಯಾಗ ಏನ್ ಮಾಡೋದು ಏನು ಗೊಬ್ಬರಗಳನ್ನ ಕೊಡ್ತೀವಿ, ಹರಳು ಕಾಳು. ಅದ್ರ ಬದಲಿ ನೀವು ನ್ಯಾನೋ ಯೂರಿಯಾ ನ್ಯಾನೋ DAP ಅನ್ನ ಡ್ರೋನ್ ಮುಖಾಂತರ ಸ್ಪ್ರೇ ಮಾಡ್ಬೋದು. ಈಗ ನಿಮ್ಗೆ ಗೊತ್ತಾಯ್ತಾ 1 ಲೀಟರ್ ನಿಮ್ಗೆ ಎಷ್ಟು ಕ್ಯಾನ್ಗಳು ಬೇಕಾಗ್ತಾವ ಅದಕ್ಕೆ ಸ್ಪ್ರೇ ಮಾಡಿದ್ರಂದ್ರ ಎಷ್ಟು ಕ್ಯಾನ್ ಹೊಡಿತೀರಿ? ಬೆನಗೆ ಕ್ಯಾನ್ 5 ಕ್ಯಾನ್ ಹಿಡಿಯೋಣ. 16 ಲೀಟರ್ 14 9 3 ಲೀಟರ್ ಹಿಡಿಯೋಣ. ಔಷಧ ಎಷ್ಟು ಹಾಕ್ತೀರಿ? ಕ್ಯಾನ್ಗೆ 5 ml. ಅವಾಗ ಔಷಧ ಒಂದು ಹೊಡಿತೀವಿ. ಈಗ ನಿಮ್ಗೆ ಏನಿದೆ ಗೊಬ್ಬರ ಅದಲ್ಲ ಅದು ಮತ್ತೆ ನಿಮ್ಗೆ ಟಾನಿಕ್ಕು ನಿಮ್ಮ ಔಷಧ 3 ಸೇರಿ ಮಾಡಕ್ ಸಾಧ್ಯ ಆಗ್ತದೆ. ಹೇಳಿದ್ರು 10 ಲೀಟರ್ ಮ್ಯಾಗ 5 ನಿಮಿಷದಾಗ 3 ಲೀಟರ್ ಎಷ್ಟು ತಾಸು ಆಗ್ತಿತ್ತು. ಆಮೇಲೆ ಮರುದಿನ ಮತ್ತೆ ಬರ್ಬೇಕು. ಅದ್ರ ಮೇಲೆ ಫ್ಯಾನ್ ತಿರುಗುತ್ತೆ. ಅಲ್ಲ, ಇಲ್ಲಿ ನಮ್ಮಲ್ಲಿ ಯಾವುದೇ ಪ್ರೊವಿಷನ್ ಇಲ್ಲ. ಅವತ್ತಿದ್ರೆ